ಏನೋ ಎಲ್ಲಿಗೆ ಹೋಗ್ಬೇಕು ನೀನು? ಹೇಯ್, ನಿನ್ನೆ ಕೇಳ್ತಾ ಇರೋದು ಎಲ್ಲಿಗೆ ಹೋಗ್ಬೇಕು ಅಂದೆ. ಹೋಗ್ಬೇಕಾ ನೀನು? ಅಲ್ಲಿ ಆಕಾಶ ಭೂಮಿ ಒಂದಾಗುತ್ತಲ್ಲ, ಅಲ್ಲಿ ಕರ್ಕೊಂಡು ಹೋಗೋಣ. ಇದನ್ನ ಮುಂಚೆನೆ ಹೇಳೋದಕ್ಕೆ ಏನಾಗಿತ್ತು? 오빤 강남스타일 강남스타일 낮에는 따사로운 인간적인 여자 커피 한 잔에 여유를 아는 품격 있는 여자 밤이 오면 심장이 뜨거워지는 여자 ಏನಾ ಇನ್ನೂ ಸಿಗ್ಲಿಲ್ವೇನಾ? ಇನ್ನು ಎಷ್ಟು ದೂರ ಹೋಗ್ಬೇಕಾ? ಅದೇ ನೋಡ್ತಾ ಇದ್ದೀನಣ್ಣ, ಎಲ್ಲಿ ಆಕಾಶ ಭೂಮಿ ಒಂದಾಗುತ್ತೋ ಅಲ್ಲಿ ದೇವರಿದಾರಂತೆ, ಅಲ್ಲಿ ನಮ್ಮ ಅಪ್ಪ ಅಮ್ಮನೂ ಇದಾರಂತೆ. ಏಯ್, ಯಾರೋ ಹೇಳಿದ್ ನಿನಗೆ? ಇಳಿಯ ಇಳಿಯ. ಏಯ್, ಯಾರೋ ಹೇಳಿದ್ ನಿನಗೆ? ಹಾ, ನಮ್ಮ ತಾತ ಹೇಳಿದ್ರು. ನಡಿ ನಿಮ್ಮ ತಾತನ ತೋರ್ಸು. ನಿನ್ನೆ ರಾತ್ರಿ ನಮ್ಮ ತಾತನು ನಮ್ಮ ಅಪ್ಪ ಅಮ್ಮ ಇರೋ ಜಾಗಕ್ಕೆ ಹೋದ್ರಣ. ನನ್ನ ಜೊತೆ ಬರ್ತೀಯ ನೀನು? ಅಪ್ಪ ಅಮ್ಮನ ಹತ್ರ ಕರ್ಕೊಂಡು ಹೋಗ್ತೀಯಣ್ಣ? ಬಾ. ಇದೆಂಥ ಜೀವನ ಕಣ್ರಿ. ಆದಿ ಅಂತ್ಯ ಅಂದರೆ ಏನು ಅಂತ ತಿಳಿದೇ ಇರೋ ಇಂಥ ಚಿಕ್ಕ ಮಕ್ಕಳಿಗೆ ಲಾಲನೆ ಪಾಲನೆ ಮಾಡಿ ಪೂರ್ವಜನ್ಮದ ಪಾಪಗಳನ್ನ ತೊಳೆದು ಹಾಕಬೇಕಾಗಿರೋನು ಯಾರು ಅಂದರೆ ಅವನೇ ದೇವರು. ಪ್ರಪಂಚದಲ್ಲಿ ಎಷ್ಟೊಂದು ಪಾಪಗಳು ನಡೀತದೆ, ಆದರೆ ಜೀವನನೇ ಏನು ಅಂತ ತಿಳಿದೇ ಇರೋ ಇಂಥ ಚಿಕ್ಕ ಮಕ್ಕಳಿಗೆ ಯಾಕೆ ಇಷ್ಟೊಂದು ಕಷ್ಟ ಕೊಡ್ತಾನೋ ಆ ದೇವರು. ಇವೆಲ್ಲವನ್ನು ಯೋಚನೆ ಮಾಡ್ತಾ ಇದ್ರೆ ಒಂದನ್ಸತ್ತೆ, ದೇವರು ಸೃಷ್ಟಿ ಮಾಡಿರೋ ಮನುಷ್ಯ ತಪ್ಪು ಮಾಡ್ತಿದ್ದಾನ ಅಥವಾ ಸೃಷ್ಟಿ ಮಾಡಿ ಆ ದೇವರೇ ತಪ್ಪು ಮಾಡಿಬಿಟ್ಟಿದ್ದಾನೋ ಗೊತ್ತಾಗ್ತಿಲ್ಲ.